ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ತೋಟಕ್ಕೆ ಕೊಳೆ ರೋಗ ನಿಯಂತ್ರಣಕ್ಕೆ ತುತ್ತ ಸುಣ್ಣ ಸ್ಪ್ರೇ ಮಾಡೋದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸುಣ್ಣನ ಈ ರೀತಿಯಾಗಿ ಗಾಳಿಸ್ಕೋಬೇಕು, ಇಲ್ಲಾಂದರೆ ಅದು ಕಸ ಇರುತ್ತೆ ಇದರಲ್ಲಿ. ನೋಡಿ, ಇಲ್ಲಿ ನೋಡ್ಬೋದು, ಒಂದು ಬಟ್ಟೆ ಚೂರಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಹೋಗುತ್ತೆ. ಹಾಗೆ ಮಿಕ್ಸಿಂಗಿಗೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಒಂದ್ಸಲ ಈ ರೀತಿ ತೊಳ್ಸ್ಕೋಬೇಕು, ಇದನ್ನು ತಿರುಗಾಡಿಸ್ಬೇಕು ಈ ರೀತಿಯಾಗಿ. ನೋಡಿ, ಇಲ್ಲಿ ನೋಡಿ, ಸುಣ್ಣದ ನೀರಿಗೆ ಈ ತುತ್ತನ ಈ ರೀತಿಯಾಗಿ ಸ್ಲೋ ಆಗಿ ಬಿಡಬೇಕು. ಹಾಗೆಯೇ ತಿರುಗಿಸ್ತಾ ಕೂಡ ಇರಬೇಕು, ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ತುತ್ತ ಬಿಡ್ತಾ ಇರೋದು. ಈಗ ತುತ್ತ ಸುಣ್ಣ ಈಗ ಮಿಕ್ಸ್ ಮಾಡೋದು ಈ ರೀತಿಯಾಗಿ, ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಕರೆಕ್ಟಾಗುತ್ತೆ. ಔಷಧಿನೂ ಕೂಡ ಇದಕ್ಕೆ ಹಾಟ್ ಶಾಟ್ ಕೂಡ ಸೇರಿಸ್ಬೇಕು. ಇದರಿಂದ ಹೆಡೆಗಳಿಗೆ ಅದು ಹಳದಿ ರೋಗ ಇರ್ಬೋದು ಅಥವಾ ಕ್ರಿಮಿನಾಶಕ ಒಂದು ಶಕ್ತಿ ಇರುತ್ತೆ ಇದರಲ್ಲಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಹಾಟ್ ಶಾಟ್ ಕೂಡ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಒಂದು 100 ಲೀಟ್ರಿಗೆ ಒಂದು 100 ml ಹಾಕೋದು. ಹಾಗೆಯೇ ಗಮ್ಮು ಮಳೆ ಕೂಡ ಹೀಗೆ ಚಾಲು ಇದ್ದಾಗ ಹಾಕಲೇಬೇಕು. ಇದು 100 ml 100 ಲೀಟ್ರಿಗೆ ಹಾಕೋದು ಈ ರೀತಿಯಾಗಿ. ನೋಡಿ, ನೋಡ್ಬೋದು. ಮತ್ತೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡ್ಬೋದು, ಪಂಪು ಸ್ಪ್ರೇಯರು ಈ ರೀತಿ ರೆಡಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು. ಮೊದಲೆಲ್ಲ ತಳ್ಳು ಪಂಪ್ ಇತ್ತು, ಈಗ ಮಿಷನ್ ಇರೋದ್ರಿಂದ ತುಂಬ ಈಜಿ ಆಗುತ್ತೆ ಈ ರೀತಿಯಾಗಿ. ಹಾಗೂ ದೋಟಿಯಿಂದನೂ ತುಂಬ ಫಾಸ್ಟಾಗಿ ಆಗುತ್ತೆ ಕೆಲಸ. ಇಲ್ಲಿ ನೋಡ್ಬೋದು, ಈಸಿಯಾಗಿ ಸ್ಪ್ರೇ ಮಾಡ್ಬೋದು. ಇಲ್ಲಿ ನೋಡಿ, ಎಷ್ಟೇ ಹಾರಿ ಹಾಗೂ ಅಡುಗೆ ಯಾವುದೇ ತೋಟದಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ಸ್ಪ್ರೇ ಕೂಡ ತುಂಬ ಚೆನ್ನಾಗಿ, ಅಂದರೆ ಕೊನೆಗಳಿಗೆ ಹೀಗೆ ಚಲೋ ಸ್ಪ್ರೇ ಆಗುತ್ತೆ ಹತ್ತಿರದಿಂದ ತಾಗೋದಕ್ಕೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನೋಡ್ಬೋದು ನೀವು. ಈಸಿಯಾಗಿ ಈ ರೀತಿ ಮಾಡ್ಬೋದು. ನೋಡಿ, ಹತ್ತಿರದಿಂದ ಒಂದು ಜೂನ್ ತೆಗೆದಿರೋದು ನೋಡಿ, ಈ ರೀತಿಯಾಗಿ. ತುತ್ತ ಸುಣ್ಣ ಹೊಡೆಯುವುದರಿಂದ ಒಂದು 40ರಿಂದ 45 ದಿನಗಳ ತನಕ ಮಾತ್ರ ಇದು ಒಂದು ರಕ್ಷಣೆ ಇರುತ್ತೆ ಕೊಳೆ ರೋಗಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೆಚ್ಚಿನ ಕೃಷಿ ಬಗ್ಗೆ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.